ಎಷ್ಟು ಆಪತ್ತುಗಳ ಮಧ್ಯದಲ್ಲಿ ಯಾವುದೋ ಕ್ಷುದ್ರ ಸುಖಕ್ಕೆ ಪ್ರಯತ್ನ ಮಾಡಬೇಕು. ಅದು ಕೈಗೆ ದಕ್ಕೋದಿಲ್ಲ. ದಕ್ಕದೇ ಇರುವಂತ ಸುಖ, ಸಿಕ್ಕದೇ ಇರುವಂತಹ ಸುಖ, ಅದಕ್ಕಾಗಿ ಪ್ರಯತ್ನ. ಇದು ಸಂಸಾರದ ಪರಿಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ವಾರ್ಧಕ್ಯ ಅನ್ನೋ ಹುಲಿ ಇದೆ, ಕಾಲಮೃತ್ಯು ಅನ್ನುವಂಥ ಸರ್ಪ, ಜೇನ್ನೊಣಗಳಂತೆ ಶತ್ರುಗಳು ಬಂಧುಗಳು ಪೀಡಿಸ್ತಾ ಇರ್ತಾರೆ, ಹಣ ಕೊಡಿ ಅಂತ. ಇದರ ಮಧ್ಯದಲ್ಲಿ ಸಂಸಾರದಲ್ಲಿ ಬರುವ ಸುಖ ಎಂಥದ್ದು? ಆ ಜೇನು ಬಿಂದುವಿನ ಸುಖದಂತೆ ಅಂತ ಭಾವಿಸಿ ಮೂಢನಾಗದೆ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಂಡು ನನ್ನನ್ನು ಭಜಿಸು ಅಂತ ಹೇಳ್ತಾ ಇದ್ದಾರೆ. ಅರ್ಜುನ, ನಿನಗಿನ್ನೂ ಉಪದೇಶ ಮಾಡಬೇಕು ಅಂತ ನನಗನಿಸ್ತಾ ಇದೆ. ಯಾಕೆ ಅಂದ್ರೆ ಅನಸೂಯವೇ. ನೀನು ನಾನು ಹೇಳಿದ್ದನ್ನ ಕೇಳ್ತಕ್ಕಂಥವನು, ಅದ್ರ ಮೇಲೆ ಅಸೂಯೆ ಪಡೋದಿಲ್ಲ, ದೋಷಾರೋಪ ಮಾಡೋದಿಲ್ಲ. ನಿನ್ನ ಹಿತದ ಉದ್ದೇಶದಿಂದ ನಾನು ಹೇಳ್ತಿದ್ದೀನಿ, ಅದನ್ನು ನೀನು ಹಾಗೆ ತಿಳ್ಕೊಂಡಿದ್ದಿ. ನನ್ನ ಉಪದೇಶ ಕೇಳಿ ಸಂತೋಷ ಪಡ್ತಿ, ಆದ್ರಿಂದ ನಾನು ನಿನಗೆ ಮತ್ತೆ ಉಪದೇಶ ಮಾಡ್ತೇನೆ ಕೇಳು ಅಂತ ಸಂತೋಷಪಟ್ಟು ಉಪದೇಶ ಮಾಡ್ತಾ ಮುಂದುವರಿಸ್ತಾ ಇದ್ದಾನೆ. ನಾನು ಉಪದೇಶ ಮಾಡೋ ಹಾಗೆ ಬೇರೆಯವರು ಉಪದೇಶ ಮಾಡ್ಲಿಕ್ಕೆ ಸಮರ್ಥರಲ್ಲ. ಯಾಕೆ ಅಂದ್ರೆ ನನ್ನ ಮಹಿಮೆಯನ್ನ ಪೂರ್ತಿಯಾಗಿ ಯಾರು ತಿಳ್ಕೊಂಡಿಲ್ಲ. ನನ್ನಿಂದ ಸೃಷ್ಟಿಯಾದಂಥ ಋಷಿಗಳಾಗ್ಲಿ ದೇವತೆಗಳಾಗ್ಲಿ ಅವರು ಪರಿಮಿತವಾದ ಜ್ಞಾನ ಉಳ್ಳವರಾಗೇ ಸೃಷ್ಟರಾಗಿದ್ದಾರೆ. ನನ್ನ ಮಹಿಮೆ ನೋಡಿದರೆ ಅಪರಿಮಿತ, ಮಿತಿ ಇಲ್ಲ. ಅವರ ಜ್ಞಾನಕ್ಕೆ ಮಿತಿ ಇದೆ. ಆದ್ದರಿಂದ ನನ್ನ ಸಂಪೂರ್ಣ ಮಹಿಮೆ ತಿಳಿದವನು ಅಂದ್ರೆ ನಾನೇ ನಿನಗೆ ಉಪದೇಶ ಮಾಡಬೇಕಷ್ಟೆ. ಅದರಲ್ಲಿ ಅಪಾರವಾದದ್ದು ಸಾಗರದಷ್ಟಿದೆ. ಕೆಲವನ್ನ ನಾನು ನಿನಗೆ ಹೇಳ್ತೇನೆ. ನನಗೆ ಉತ್ಪತ್ತಿ ಇಲ್ಲ, ಆದಿಯೇ ಇಲ್ಲ, ಉತ್ಪತ್ತಿ ಇಲ್ಲ. ಎಲ್ರಿಗೂ ನಾನು ಆದಿಯಾಗಿದ್ದೇನೆ, ಎಲ್ರಿಗಿಂತ ಮೊದಲನವನು ನಾನಾಗಿದ್ದೇನೆ. ಎಲ್ಲರಿಗೂ ಎಲ್ಲ ಕಾರ್ಯ ಮಾಡಿಸೋನು ನಾನು. ಮುಖ್ಯ ಪ್ರಾಣದೇವರು ಮಾಡಿಸ್ತಾರೆ, ಅವರಿಗೂ ನಾನೇ ಆದಿಯಾಗಿದ್ದೇನೆ, ಅವರಿಗೂ ನಾನೇ ಕಾರ್ಯ ಮಾಡಿಸುವನು. ಸಮಸ್ತ ಲೋಕಗಳಿಗೆ ನಾನು ಒಡೆಯನಾಗಿದ್ದೇನೆ. ಹೀಗೆ ನನ್ನನ್ನು ಯಾರು ತಿಳ್ಕೊಳ್ತಾರೋ ಅವರು ಸಕಲ ಪಾಪದಿಂದ ಮುಕ್ತರಾಗ್ತಾರೆ. ಜಗತ್ತಿನಲ್ಲಿ ಯಾರ್ಯಾರಿಗೆ ಏನೇನು ಕಾಣಿಸ್ತಾ ಇದೆ ಎಲ್ಲ ನನ್ನಿಂದಲೇ ಆಗೋದು. ಏನಂದ್ರೆ ಮೋಕ್ಷ ಆಗಬೇಕಾದ್ರೆ ಆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಕೊಡುವವನು ನಾನೇ. ಬುದ್ಧಿ ಜ್ಞಾನಂ ಮೋಕ್ಷೋಪಯೋಗಿ ಬುದ್ಧಿ, ಇತರ ಬುದ್ಧಿ ಎಲ್ಲವನ್ನೂ ಕೊಡುವವನು ನಾನು. ಸದಸದ್ವಿವೇಕ ಬುದ್ಧಿ, ಶಾಸ್ತ್ರಜನ್ಯ ಜ್ಞಾನ ಅದನ್ನೆಲ್ಲ ಕೊಡುವವನು ನಾನು. ಮಾಡಬಾರ್ದನ್ನ ಮಾಡಕೂಡ್ದು ಅನ್ನುವಂಥ ಬುದ್ಧಿ ಬೇಕಲ್ಲ. ಶಾಸ್ತ್ರದಲ್ಲಿ ಇಂಥದ್ದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದರೂ ಮಾಡ್ತಾರೆ. ಕೆಲವರು ಮಾಡೋದಿಲ್ಲ, ಬಿಡ್ತಾರೆ. ಆ ಬಿಡುವ ಬುದ್ಧಿಯನ್ನು ಕೊಡುವವನು ನಾನೇ. ಅಸಮೋಹ ಕ್ಷಮಾಗುಣವನ್ನ ಕೊಡ್ತಕ್ಕಂಥವನು ನಾನು. ಕೆಲವರು ಸತ್ಯ ಹೇಳ್ತಾರೆ, ಅದು ಒಂದು ಧರ್ಮ. ಸತ್ಯ ಹೇಳೋದು ಅದಕ್ಕೂ ನಾನೇ ಪ್ರೇರಕ. ಇಂದ್ರಿಯ ನಿಗ್ರಹ, ನನ್ನಲ್ಲೇ ಬುದ್ಧಿ ಇಡೋದು, ಸದಾ ನನ್ನ ಚಿಂತನೆ. ದಮಶಮಃ ಸುಖಂ ದುಃಖಂ, ಸುಖ ದುಃಖ ಭಯ ಅಭಯ, ನಿರ್ವಿಕಾರತ್ವ, ಇನ್ನೊಬ್ರಿಗೆ ಹಿಂಸೆ ಮಾಡದೇ ಇರೋದು ಅಹಿಂಸ, ಅಲಂಬುದ್ಧಿ, ಎಷ್ಟಿತ್ತು ಅಷ್ಟರಲ್ಲೇ ತೃಪ್ತಿ, ಅಲಂಬುದ್ಧಿ, ಬ್ರಹ್ಮಚರ್ಯಾದಿ ತಪಸ್ಸು, ಇನ್ನೊಬ್ಬರಿಗೆ ದಾನ ಮಾಡೋದು, ಕೀರ್ತಿ ಅಪಕೀರ್ತಿ, ಏನೇನಿದೆ ಧರ್ಮಗಳು ಜಗತ್ತಿನಲ್ಲಿ. ಧರ್ಮ ಅಂದ್ರೆ ಈ ಗುಣಗಳು ದೋಷಗಳು ಇವೆಲ್ಲ ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗ್ತಕ್ಕಂಥದ್ದು. ಪೂರ್ವೇ ಸಪ್ತ ಮಹರ್ಷಯ, ಹಿಂದಿನ 7 ಮಹರ್ಷಿಗಳು ಅಂದ್ರೆ ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳಿದ್ದಾರೆ. ಮರೀಚಿ,
ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಇವರೆಲ್ಲರೂ ನನ್ನಿಂದಲೇ ಹುಟ್ಟಿದವು. ಹಿಂದಿನ ಮನ್ವಂತರದಲ್ಲಿದ್ದವು. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂಥವರು. ಮನುಗಳು, 4 ಮನುಗಳು, ಅವರು ನನ್ನಿಂದಲೇ ಹುಟ್ಟಿದವು. ಸ್ವಯಂಭವ ಮನು, ಸ್ವಾರೋತಿಷ ಮನು, ರೈವತ ಮನು, ಉತ್ತಮ ಅಂತ 4 ಜನ. ಮುಂದಿನ ಪ್ರಜೆಗಳೆಲ್ಲ ಅವರ ಪರಂಪರೆಯಲ್ಲಿ ಬಂದವರು. ಆ 4 ಮನುಗಳು ನನ್ನಿಂದಲೇ ಹುಟ್ಟಿದಂಥವರು. ಅಥವಾ ಚತ್ವಾರೋ ಮನವಹ ಅಂತಂದ್ರೆ 4 ವರ್ಣದವರು ಅಂತಲೂ ಅರ್ಥ ಮಾಡಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೇದೇನ 4 ವರ್ಣದವರು, ಅವರು ನನ್ನಿಂದಲೇ ಹುಟ್ಟಿದಂಥವ್ರು. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರು ಅಂತಲೂ ಇದೆ, ನನ್ನಿಂದ ಹುಟ್ಟಿದವರು ಅಂತಲೂ ಇದೆ. ಅದು ಹೇಗೆ ಅಂತಂದ್ರೆ, ಚತುರ್ಮುಖ ಬ್ರಹ್ಮದೇವರ ಅಂತರ್ಯಾಮಿ ನಾನು, ಆದ್ರಿಂದ ನನ್ನಿಂದ ಹುಟ್ಟಿದವರು ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರು ಬರೇ ದ್ವಾರ ಇದ್ದ ಹಾಗೆ, ಅವರ ದ್ವಾರ ಅವರ ಅಂತರ್ಯಾಮಿಯಾದ ನನ್ನಿಂದಲೇ ಹುಟ್ಟಿದವರು, ಹೀಗೆ ತಿಳ್ಕೊಳ್ಬೇಕು. ಹೀಗೆ ವಿಭೂತಿ ಯೋಗ ಅಂತ ಇದನ್ನು ಕರೀತಾರೆ. ತನ್ನ ಮಹಿಮೆಯನ್ನೇ ವಿಸ್ತಾರವಾಗಿ ವಿಶೇಷವಾದ ಮಹಿಮೆಯನ್ನ ಹೇಳಿದ್ದಾನೆ ಪರಮಾತ್ಮ. ನಾಳೆ ದಿವಸ ಮುಂದುವರಿಸ್ತೇನೆ ಮತ್ತೆ. ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ವಿಭೂತಿ ಯೋಗದಲ್ಲಿಯೂ ತನ್ನ ಮಹಿಮೆಯನ್ನೇ ಹೇಳ್ತಾ ಇದ್ದಾನೆ. ಜಗತ್ತಿಗೆ ಎಲ್ಲ ಗುಣಗಳನ್ನ ಕೊಡತಕ್ಕವನು ತಾನು ಅಂತ ಉಪಾಸನೆ ಮಾಡಬೇಕು. ಸರಿಯಾಗಿ ಪರಮಾತ್ಮನನ್ನು ತಿಳಿದವನು ಪಾಪದಿಂದ ಮುಕ್ತನಾಗ್ತಾನೆ. ಸರಿಯಾಗಿ ತಿಳಿಯೋದು ಅಂದ್ರೇನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋ ಬುದ್ಧಿಯನ್ನ ಪರಮಾತ್ಮನೇ ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಸದಸದ್ ವಿವೇಕ ಅಂತಾರೆ. ಸದಸದ್ ವಿವೇಕ ಬುದ್ಧಿ, ಸತ್ಯ ಯಾವುದು ಅಸತ್ಯ ಯಾವುದು, ಈ ವಿವೇಕದ ಬುದ್ಧಿಯನ್ನು ಕೊಡುವವನು ಪರಮಾತ್ಮ. ಮಾಡಬಾರ್ದು ಕೆಲಸಗಳನ್ನ ಮಾಡಿಕೂಡುದು, ಅಕಾರ್ಯದಲ್ಲಿ ಇಚ್ಛೆಯ ತಡೆ, ಇಚ್ಛೆ ಉಂಟಾಗದೇ ಇರುವಂತೆ ಮಾಡುವವನು ಪರಮಾತ್ಮ. ಕ್ಷಮಾಗುಣ, ಸತ್ಯ ನುಡಿಯೋದು, ಇಂದ್ರಿಯ ನಿಗ್ರಹ, ಭಗವಂತನಲ್ಲಿ ಆಸಕ್ತಿ, ಸುಖ ದುಃಖಗಳು, ಭಯ ಅಭಯ, ಇನ್ನೊಬ್ಬರ ಹಿಂಸೆ ಮಾಡೋದು, ಏನೇ ಸುಖ ದುಃಖ ಬಂದಾಗ ನಿರ್ವಿಕಾರವಾಗಿರುವಿಕೆ, ಭೌತಿಕ ಸುಖದಲ್ಲಿ ಅಲಂಬುದ್ಧಿ, ಸಾಕು ಅನ್ನುವ ಬುದ್ಧಿ, ಬ್ರಹ್ಮಚರ್ಯಾದಿ ತಪಸ್ಸು ಮಾಡುವ ಬುದ್ಧಿ, ಧರ್ಮದಿಂದ ಸಂಪಾದನೆ ಮಾಡಿದ್ದನ್ನು ಇನ್ನೊಬ್ಬರಿಗೆ ದಾನ ಮಾಡಬೇಕು ಅನ್ನುವ ದಾನದ ಬುದ್ಧಿ, ಕೀರ್ತಿ ಅಪಕೀರ್ತಿ ಎಲ್ಲ ಪರಮಾತ್ಮನಿಂದಲೇ ಉಂಟಾಗುವುದು ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಕೊಡುವ ನಾನೇ ಅಂತ ತನ್ನ ಮಹಿಮೆ ಹೇಳಿದ್ದಾನೆ. ಧಿಯೋ ಯೋನ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರದಲ್ಲಿಯೂ ಕೂಡ ಜ್ಞಾನವನ್ನು ಕೊಡುವವನು ಪರಮಾತ್ಮ, ಇದನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಗಾಯತ್ರಿ ಜಪ ಮಾಡಿದರೆ, ಜ್ಞಾನ ಕೊಡುವವನು ಅಂತ ಉಪಾಸನೆ ಮಾಡಿದರೆ ವಿಶೇಷ ಜ್ಞಾನವನ್ನ ಕೊಡ್ತಾನೆ. ದುಃಖ ಕೊಡುವವನು ಅಂತ ಉಪಾಸನೆ ಮಾಡಿದರೆ ದುಃಖ ಪರಿಹಾರ ಮಾಡ್ತಾನೆ. ಸುಖ ಕೊಡುವವನು ಅಂತ ಉಪಾಸನೆ ಮಾಡಿದರೆ ಸುಖ ಕೊಡ್ತಾನೆ. ವಿಘ್ನೇಶ್ವರಾಯ ನಮಃ ಅಂತ ವಿಘ್ನೇಶ್ವರನನ್ನ ಸ್ತೋತ್ರ ಮಾಡಿದರೆ ಅವನು ವಿಘ್ನ ಪರಿಹಾರನೂ ಮಾಡ್ತಾನೆ, ಮಾಡದೇ ಇದ್ದವರಿಗೆ ವಿಘ್ನ ಕೊಡುವವನು ಅವನೇ. ಹಾಗೆ ಬುದ್ಧಿ, ಜ್ಞಾನ, ಅಜ್ಞಾನ ಎಲ್ಲವೂ ಪರಮಾತ್ಮನಿಂದಲೇ ಬರ್ತದೆ. ಅದರಿಂದ ಪರಮಾತ್ಮ ಜ್ಞಾನಪ್ರದ ಅಂತ ಉಪಾಸನೆ ಮಾಡ್ತಾ ಮಾಡ್ತಾ ಗಾಯತ್ರಿ ಜಪ ಮಾಡಿದವರು ಬಹಳ ಬುದ್ಧಿವಂತರಾಗಿದ್ದಾರೆ. ಆ ವಂಶದಲ್ಲಿ ಹುಟ್ಟಿದವರು ಬುದ್ಧಿವಂತರೇ, ಗಾಯತ್ರಿ ಜಪ ಮಾಡುವ ಪರಂಪರೆಯಲ್ಲಿ ಬಂದವರು. ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಎಲ್ಲ ಸೃಷ್ಟಿ ಮಾಡಿದ್ದು ನೀನೇ ಅಂತ ಹೇಳ್ಕೊಳ್ತಾ ಇದ್ದಿ, ಚತುರ್ಮುಖ ಬ್ರಹ್ಮದೇವರಲ್ವೇ ಸೃಷ್ಟಿ ಮಾಡಿದವರು, ಸ್ವಯಂಭವಮನು ಅಲ್ವೇ ಮಾನವರನ್ನ ಸೃಷ್ಟಿ ಮಾಡಿದ್ದು, ಇಂತಿಂಥ ಗೋತ್ರದವರು ಅಂತ ಹೇಳ್ಕೊಳ್ತಾರೆ. ಕಾಶ್ಯಪ ಗೋತ್ರ, ಭಾರದ್ವಾಜ ಗೋತ್ರ, ಆತ್ರೇಯಸ ಗೋತ್ರ, ಅವ್ರನ್ನೆಲ್ಲ ಋಷಿಗಳಲ್ವೇ ಸೃಷ್ಟಿ ಮಾಡಿದ್ದು, ನೀನೇ ಸೃಷ್ಟಿ ಮಾಡಿದ್ದು ಅಂದ್ರೆ ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು, ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಹೌದು, ಆದ್ರೆ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ನಾನು. ಬ್ರಹ್ಮದೇವರ ಒಳಗಿದ್ದು ಅವರನ್ನ ನಿಮಿತ್ತ ಮಾಡಿಕೊಂಡು ಅಂತರ್ಯಾಮಿಯಾಗಿದ್ದು ಅವರ ಮೂಲಕ ಸೃಷ್ಟಿ ಮಾಡಿದ್ದೇನೆ. ಮನು, ಸ್ವಯಂಭವ ಮನು ಮೊದಲಾದವರು ಸೃಷ್ಟಿಕರ್ತರು, ಅವರೊಳಗೆ ನಾನಿದ್ದೇನೆ. ಅವರನ್ನು ಸೃಷ್ಟಿ ಮಾಡಿದವನು ನಾನು, ಅವರ ಮೂಲಕ ಸೃಷ್ಟಿ ಮಾಡಿಸಿದ್ದೇನೆ. ಹಿಂದಿನ ಮನ್ವಂತರದಲ್ಲಿ ಒಂದಂಥ ಸಪ್ತರ್ಷಿಗಳು, ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ,
ಇವರೇ ಮಹಾ ತೇಜಸ್ವಿಗಳಾದ ಸಪ್ತರ್ಷಿಗಳು, ಮೊದಲನೇ ಮನ್ವಂತರದವು. ಇವರನ್ನು ಹುಟ್ಟಿಸಿದವನು ನಾನೇ. ಈಗಿನ ಮಹರ್ಷಿಗಳಲ್ಲ, ಅದಕ್ಕೆ ಮಹರ್ಷಯ ಸಪ್ತಪೂರ್ವೆ ಎಂದಿದ್ದು. ಈಗಿನ ಮಹರ್ಷಿಗಳು ಬೇರೆ, ವಿಶ್ವಾಮಿತ್ರ ಮೊದಲಾದವರು ಬರ್ತಾರೆ. ಜಮದಗ್ನಿ, ವಸಿಷ್ಠ, ವಿಶ್ವಾಮಿತ್ರ, ಋಷಿಪಂಚಮಿ ಪೂಜೆ ಮಾಡಿಸ್ಕೊಳ್ಳುವವರು ಈ ಈ ಮನ್ವಂತರದ ಸಪ್ತರ್ಷಿಗಳವರು. ಹಿಂದಿನ ಸಪ್ತರ್ಷಿಗಳನ್ನು ಹುಟ್ಟಿಸಿದ್ದು ನಾನೇ ಅಂತಾನೆ. ಸ್ವಯಂಭವ ಮನು ಮೊದಲಾದ ಮನುಗಳು ಅವರು ನನ್ನಿಂದಲೇ ಹುಟ್ಟಿದ್ದು. ಅಥವಾ ಮನು ಶಬ್ದಕ್ಕೆ ಇನ್ನೊಂದು ಅರ್ಥ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವಿಭಾಗದ ದೇವತೆಗಳು ಅವರು ನನ್ನಿಂದಲೇ ಹುಟ್ಟಿದ್ದು. ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ವೈಶ್ಯ ದೇವತೆಗಳು, ಶೂದ್ರ ದೇವತೆಗಳು, ಚತ್ವಾರೋ ಮನವಃ ಅವರು ನನ್ನಿಂದಲೇ ಹುಟ್ಟಿದ್ದು. ಏನರ್ಥ? ಬ್ರಾಹ್ಮಣ ದೇವತೆಗಳು ಅಂದ್ರೆ ಯಾರು? ದೇವತೆಗಳಲ್ಲಿ ಶೂದ್ರರು ಅಂತಿದ್ದಾರ? ಇಲ್ಲ. ದೇವತೆಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವಿಭಾಗ ಇಲ್ಲ. ಆದ್ರೆ ಚತ್ವಾರೋ ಮನವಃ ಅನ್ನೋದಕ್ಕೆ ಆಚಾರ್ಯ ಇದನ್ನು ಅರ್ಥ ಬರೆದಿದ್ದಾರೆ. 4 ವರ್ಣದ ದೇವತೆಗಳು ಅಂತ. 4 ವರ್ಣ ದೇವತೆಗಳಲ್ಲಿಲ್ಲ. ಪ್ರತಿಯೊಬ್ಬ ದೇವತೆಯೂ ಕೂಡ ಎಲ್ಲಾ ವರ್ಣಕ್ಕೆ ಸೇರಿದವರೇ. ಪ್ರತಿಯೊಬ್ಬ ದೇವತೆ ಬ್ರಾಹ್ಮಣನೂ ಹೌದು, ಕ್ಷತ್ರಿಯನೂ ಹೌದು, ವೈಶ್ಯನೂ ಹೌದು, ಶೂದ್ರನೂ ಹೌದು. ವಿಭಾಗ ಇಲ್ಲ. ಇಂತಿಷ್ಟು ದೇವತೆಗಳು ಬ್ರಾಹ್ಮಣರು, ಇಂತಿಷ್ಟು ದೇವತೆಗಳು ಶೂದ್ರರು ಅನ್ನೋ ವಿಭಾಗ ಇಲ್ಲ. ಎಲ್ಲಾ ವರ್ಣದವರು ಆಗಿರ್ತಾರೆ. ಪ್ರತಿಯೊಬ್ಬರು ಕೂಡ ಶೂದ್ರ, ಕ್ಷತ್ರಿಯ, ವೈಶ್ಯ ಎಲ್ಲರೂ ಆಗಿರ್ತಾರೆ. ಯಾಕೆ ಅಂದ್ರೆ ಈ 4 ವರ್ಣ ಇದೆಯಲ್ಲ, ಇದು ಧರ್ಮಕ್ಕೆ ಸಂಬಂಧಪಟ್ಟದ್ದು. ಪಾಠ ಪ್ರವಚನಾದಿಗಳು, ಜಪ ತಪ ಇದೆಲ್ಲ ಮಾಡಿಕೊಂಡಿರುವವರು ಬ್ರಾಹ್ಮಣರು. ಯುದ್ಧ ಮಾಡುವವರು ಕ್ಷತ್ರಿಯರು, ಧರ್ಮ ಯುದ್ಧ ಮಾಡುವವರು. ವ್ಯಾಪಾರಾದಿಗಳನ್ನ ಮಾಡುವವರು ಕೃಷಿ, ಗೋರಕ್ಷಾ, ವಾಣಿಜ್ಯ ಇದೆಲ್ಲ ವೈಶ್ಯರು. ಈ 3 ಜನರಿಗೆ ಅನುಕೂಲವಾಗಿ ಶುಶ್ರೂಷಾದಿಗಳನ್ನ ಮಾಡಿಕೊಂಡಿರುವವರು ಶೂದ್ರರು ಅಂತ ಲೆಕ್ಕ. ಇದು ಜಗತ್ತು ನಡಿಲಿಕ್ಕೆ ಇವೆಲ್ಲ ಬೇಕು. ಧರ್ಮ, ಯಜ್ಞ, ಯಾಗ ಮಾಡೋದು, ಪಾಠ ಪ್ರವಚನ ಅದು ಬೇಕು. ಶತ್ರುಗಳನ್ನು ಸದೆ ಬಡಿಲಿಕ್ಕೆ ಯುದ್ಧ ಮಾಡುವವರು ಬೇಕು. ಕೃಷಿ, ಗೋರಕ್ಷಾ, ವಾಣಿಜ್ಯ ಮಾಡುವವರು ಬೇಕು. ಇವರಿಗೆ ಅನುಕೂಲವಾಗಿ ಶುಶ್ರೂಷೆ ಮಾಡುವವರು ಬೇಕು. 4 ವರ್ಣದವರಿದ್ದರೆ ಮಾತ್ರ ಜಗತ್ತು ನಡೀತದೆ. ಅದಕ್ಕೆ ಪರಮಾತ್ಮ 4 ವರ್ಣ ಒಂದೊಂದು ವರ್ಣದವರಿಗೆ ಒಂದೊಂದು ಧರ್ಮ ಅಂತ ಮಾಡಿಟ್ಟಿದ್ದಾನೆ. ದೇವತೆಗಳು 4 ವರ್ಣದ ಧರ್ಮವನ್ನ ಮಾಡ್ತಾರೆ. ಪ್ರತಿಯೊಬ್ಬ ದೇವತೆ ಬ್ರಾಹ್ಮಣ ಧರ್ಮವನ್ನು ಅನುಷ್ಠಾನ ಮಾಡ್ತಾನೆ, ಯುದ್ಧನೂ ಮಾಡ್ತಾನೆ, ವ್ಯಾಪಾರನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಶುಶ್ರೂಷಾದಿಗಳನ್ನು ಮಾಡ್ಲಿಕ್ಕೆ ಸಮರ್ಥರು. ಆದ್ದರಿಂದ ದೇವತೆಗಳಲ್ಲಿ ಸರ್ವವರ್ಣಕ್ಕೂ ಸೇರಿದವರೇ ಅವರೆಲ್ಲ. ಎಲ್ಲ ಧರ್ಮನೂ ಮಾಡ್ತಾರೆ, ವರ್ಣ ಧರ್ಮಗಳನ್ನ. ಹಾಗಾಗಿ ಅವರಲ್ಲಿ ವಿಭಾಗ ಇಲ್ಲ. ಆದರೆ ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು ಅಂತ ಆಚಾರ್ಯ ಬರೆದಿದ್ದಾರೆ. ಅದರ ಅಭಿಪ್ರಾಯ ಏನು ಅಂದ್ರೆ, ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿಗಳು, ಕ್ಷತ್ರಿಯ ವರ್ಣದವರಿಗೆ ಅಭಿಮಾನಿಗಳು. ಉದಾಹರಣೆಗೆ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಇವರು ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವತೆಗಳು. ಅವರು 4 ವರ್ಣಕ್ಕೆ ಸೇರಿದ್ದಾರೆ. ಆದರೆ ಮನುಷ್ಯರಲ್ಲಿ ಬ್ರಾಹ್ಮಣ ಮನುಷ್ಯರೇನಿದ್ದಾರೆ ಅವರಿಗೆ ಅಭಿಮಾನಿಗಳು ಚತುರ್ಮುಖ ಬ್ರಹ್ಮದೇವರು. ಇನ್ನು ವಾಯುದೇವರು, ರುದ್ರದೇವರು, ಶೇಷದೇವರು, ಗರುಡ, ಇಂದ್ರ, ಮನ್ಮಥ, ವರುಣ, ಚಂದ್ರ, ಸೂರ್ಯ, ಯಮ ಇವರೆಲ್ಲ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ ದೇವತೆಗಳು. ಕ್ಷತ್ರಿಯ ದೇವತೆಗಳು ಅಂದ್ರೆ ಕ್ಷತ್ರಿಯರು ಅಂತ ಅರ್ಥ ಅಲ್ಲ, ಕ್ಷತ್ರಿಯ ವರ್ಣದವರಿಗೆ ಅಭಿಮಾನಿಗಳು. ಸೂರ್ಯ, ಚಂದ್ರ ಇವರೆಲ್ಲ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿಗಳು. ಅವರ ವಂಶದಲ್ಲಿ ಬಂದವರೆಲ್ಲ ಕ್ಷತ್ರಿಯರು. ಇನ್ನು ರುದ್ರದೇವರನ್ನ ಬಿಟ್ಟು ಏಕಾದಶ ರುದ್ರರು ಅಂತ ಒಂದು ಗಣ ಇದೆ ದೇವತೆಗಳಲ್ಲಿ. ಅದರಲ್ಲಿ ಶಂಕರ ಇಲ್ಲಿಗೆ ಬಂದ. ಆ ರುದ್ರದೇವರನ್ನ ಬಿಟ್ಟು ಉಳಿದ 10 ಮಂದಿ ಮತ್ತು 49 ಮಂದಿ ಮರುದೇವತೆಗಳು, ಅಗ್ನಿಯನ್ನ ಬಿಟ್ಟು ಉಳಿದ 7 ಮಂದಿ ವಸುಗಳು, ಇವರೆಲ್ಲ ವೈಶ್ಯವರ್ಣದವರಿಗೆ ಅಭಿಮಾನಿಗಳಾಗಿ ಹುಟ್ಟಿದ್ದಾರೆ. ಅಶ್ವಿನಿ ದೇವತೆಗಳು, ಪೃಥ್ವಿ ಅಭಿಮಾನಿ ದೇವತೆ, ಕಾಲಮೃತ್ಯುವನ್ನು ಹೆಸರುಳ್ಳ ದೇವತೆ, ಇವರೆಲ್ಲ ಶೂದ್ರರಾಗಿ ಅಂದ್ರೆ ಶೂದ್ರ ವರ್ಣಕ್ಕೆ ಅಭಿಮಾನಿಗಳಾಗಿ ಹುಟ್ಟಿದ್ದಾರೆ. ಚತ್ವಾರೋ ಮನವಸ್ತಥ, ಇದೇ ಪರಮಾತ್ಮನ ಮಹಿಮೆ. ಹೀಗೆ ದೇವತೆಗಳನ್ನ ಹುಟ್ಟಿಸಿದವನು ಅವನೇ. ಕೆಲವು ದೇವತೆಗಳು ಆಯಾ ವರ್ಣದವರಿಗೆ ಅಭಿಮಾನಿಗಳಾಗಬೇಕು ಅಂತ ವ್ಯವಸ್ಥೆ ಮಾಡಿದವನು ಅವನೇ. ಆದರೆ
ಪ್ರತಿಯೊಬ್ಬ ದೇವತೆ ಎಲ್ಲ ವರ್ಣ ಧರ್ಮನೂ ಅನುಷ್ಠಾನ ಮಾಡಬೇಕು. ಇವರೆಲ್ಲ ಅಂದ್ರೆ ಅವರೊಳಗೆ ನಿಂತುಕೊಂಡು ನಾನೇ ಜಗತ್ತಿನ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದೇನೆ ಇಂಥ ಮಹಿಮೆಯನ್ನ ತಿಳಿದ್ರೆ ಅವರು ನಿಶ್ಚಲವಾಗಿ ಧ್ಯಾನ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಹೀಗೆ ಸರ್ವಕ್ಕೂ ಸೃಷ್ಟಿಕರ್ತ ನಾನು, ಇಡೀ ಜಗತ್ತಿಗೆ ಪ್ರವರ್ತಕ ನಾನು ಅಂತ ತಿಳಿದು ಜ್ಞಾನಿಗಳು ನನ್ನ ಭಕ್ತರಾಗ್ತಾರೆ, ನನ್ನಲ್ಲಿ ಮನಸ್ಸಿಡ್ತಾರೆ, ಮಾಡಿದ್ದನ್ನೆಲ್ಲ ನನಗೆ ಅರ್ಪಣೆ ಮಾಡ್ತಾರೆ, ಏನು ಮಾಡೋದು ನನ್ನ ಪ್ರೀತ್ಯರ್ಥವಾಗಿ ಮಾಡ್ತಾರೆ, ಪರಸ್ಪರ ಪರಮಾತ್ಮನ ಮಹಿಮೆಗಳನ್ನು ಒಬ್ರಿಗೊಬ್ರು ಹೇಳ್ಕೊಳ್ತಾರೆ. ಇವ್ರು ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ತಮಗೆ ಗೊತ್ತಿದ್ದನ್ನು ಇವ್ರಿಗೆ ಹೇಳ್ತಾರೆ. ಯಾವಾಗಲೂ ಸ್ಮರಣೆಯಿಂದ ಸಂತುಷ್ಟರಾಗಿರ್ತಾರೆ. ಅವರಿಗೆ ಭೌತಿಕ ಸುಖದಲ್ಲಿ ಆಸಕ್ತಿನೇ ಇರೋದಿಲ್ಲ. ಇಂಥವರಿಗೆ ನನ್ನ ಸಾಕ್ಷಾತ್ಕಾರ ಉಂಟು ಮಾಡ್ತೇನೆ ನಾನು. ಅವರು ಆಮೇಲೆ ನನ್ನನ್ನು ಪಡಿತಾರೆ. ನಾನು ನನ್ನ ಸಾಕ್ಷಾತ್ಕಾರ ಕೊಟ್ಟು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನದ ಪರಿಣಾಮ ಅದನ್ನೆಲ್ಲ ನಾಶ ಮಾಡ್ತೇನೆ. ಮತ್ತೆ ಅರ್ಜುನ ಕೇಳ್ತಾನೆ, ಕೃಷ್ಣನನ್ನ ಕೇಳಲಿಕ್ಕೆ ಸ್ತೋತ್ರ ಮಾಡ್ತಾನೆ. ಮೊದಲು ಇಷ್ಟರವರೆಗೆ ಕೃಷ್ಣ ಏನು ಹೇಳಿದ ಅನ್ನೋದನ್ನ ಒಪ್ಪಿಸ್ತಾನೆ. ಯಾವಾಗಲೂ ಉಪದೇಶ ಪಡಿಬೇಕಾದ್ರೆ ಏನು ಉಪದೇಶ ಮಾಡಿದ್ರು ಅನ್ನೋದನ್ನು ಒಪ್ಪಿಸ್ಬೇಕು. ಅವರಿಗೆ ಹುರುಪು ಬರ್ತದೆ ಗುರುಗಳಿಗೆ. ನಾ ಹೇಳಿದ್ದನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಉತ್ಸಾಹದಿಂದ ಇನ್ನಷ್ಟು ಹೇಳ್ತಾರೆ. ಮತ್ತು ಸ್ತೋತ್ರನೂ ಮಾಡಬೇಕು, ಪ್ರಸನ್ನರಾಗಿ ಹೇಳ್ತಾರೆ. ಅರ್ಜುನ ಸ್ತೋತ್ರ ಮಾಡ್ತಾ ಇದ್ದಾನೆ ಮೊದಲು. ಕೃಷ್ಣ ಬ್ರಹ್ಮಸೂತ್ರಗಳಲ್ಲಿ ಪರಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ವ್ಯಾಸರೇನು ಹೇಳಿದ್ದಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಆ ಪರಬ್ರಹ್ಮ ನೀನೇ ಆಗಿದ್ದಿ, ನಿನ್ನ ಬಗ್ಗೆನೇ ಜಿಜ್ಞಾಸ ಮಾಡಬೇಕು. ನೀನು ಉತ್ತಮ ತೇಜೋಮಯನಾಗಿದ್ದಿ, ನೀನು ಪವಿತ್ರನಾಗಿದ್ದಿ, ಪರಮ ಪವಿತ್ರ ನೀನು. ಯಾಕೆಂದ್ರೆ ಪಾಪ ಪರಿಹಾರ ಮಾಡುವ ಶಕ್ತಿ ಇರೋದ್ರಿಂದ ನೀನು ಪವಿತ್ರ. ನೀನು ಪುರುಷ, ಪೂರ್ಣವಾದ ಷಡ್ಗುಣ ಉಂಟು ನಿನ್ನಲ್ಲಿ. ಆ 6 ಗುಣಗಳು, ಐಶ್ವರ್ಯ, ವೀರ್ಯ, ಜ್ಞಾನ, ವಿಜ್ಞಾನ ಇತ್ಯಾದಿ 6 ಗುಣಗಳು, ಅದರಲ್ಲಿ ಎಲ್ಲ ಅಂತರ್ಭಾವ ಆಗ್ತದೆ. ಅದು ಪರಿಪೂರ್ಣವಾಗಿ ನಿನ್ನಲ್ಲಿದೆ. ಆದ್ರಿಂದ ನೀನು ಪುರುಷ ಶಬ್ದ ವಾಚ್ಯ. ನಿರ್ವಿಕಾರನಾಗಿದ್ದಿ ನೀನು, ಅದಕ್ಕೆ ನಿನಗೆ ಶಾಶ್ವತ ಅಂತ ಹೆಸರು. ಲೋಕ ವಿಲಕ್ಷಣನಾದ್ರಿಂದ ನಿನಗೆ ದಿವ್ಯ ಅಂತ ಕರೀತಾರೆ. ನೀನು ಎಲ್ಲ ದೇವತೆಗಳಿಗೂ ಆದಿಯಲ್ಲಿದ್ದವನು, ಆದಿ ಕಾಲದಲ್ಲಿದ್ದವನು, ಆದ್ರಿಂದ ಆದಿದೇವ. ನಿನಗೆ ಹುಟ್ಟು ಅನ್ನೋದೇ ಇಲ್ಲ, ಆದ್ರಿಂದ ಅಜ. ಜನನ ಇಲ್ಲ, ಆದ್ರಿಂದ ಅಜನಾಗಿತ್ತಿ. ನಾನಾ ಪ್ರಪಂಚದ ಉತ್ಪತ್ತಿಗೆ ಕಾರಣನಾಗಿದ್ದೆ, ಆದ್ರಿಂದ ವಿಭೂ. ವಿ ಅಂದ್ರೆ ವಿವಿಧವಾದ, ಭೂ ಉತ್ಪತ್ತಿಗೆ ನೀನು ಕಾರಣನಾಗಿದ್ದಿ. ಸಮಸ್ತ ಋಷಿಗಳು, ದೇವಋಷಿಗಳಾದ ನಾರದರು, ಅಸಿತ ದೇವಲರು, ವ್ಯಾಸರು ಎಲ್ಲ ನಿನ್ನ ಮಹಿಮೆಯನ್ನ ಹೇಳಿದ್ದಾರೆ. ನೀನೂ ಹೇಳ್ತಾ ಇದ್ದಿ. ಅರ್ಜುನ ಹೇಳ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ವ್ಯಾಸರು ಹೇಳಿದ್ದಾರೆ, ನಾರದರು ಹೇಳಿದ್ದಾರೆ, ನೀನೂ ಹೇಳ್ಕೊಂಡಿದ್ದಿ. ಇದೆಲ್ಲ ಏನರ್ಥ ಅಂದ್ರೆ, ಕೆಲವರು ಇಲ್ಲದೇ ಇದ್ದ ಮಹಿಮೆಯನ್ನು ಹೇಳೋದುಂಟು, ಹೊಗಳೋದುಂಟು, ಸ್ವಾರ್ಥಕ್ಕೋಸ್ಕರ ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೊಗಳೋದುಂಟು. ಋಷಿಗಳು ನಿನ್ನನ್ನು ಹೊಗಳ್ತಾರೆ, ನಿನ್ನ ಮಹಿಮೆ ಹೇಳ್ತಾರೆ ಅಂದ್ರೆ ಅದು ಸತ್ಯ ಅಂತ ಅರ್ಥ. ಯಾಕೆಂದ್ರೆ ಅವ್ರಿಗೇನು ಸ್ವಾರ್ಥ ಇಲ್ಲ. ನಿನ್ನನ್ನು ಹೊಗಳಿ ನಿನ್ನಿಂದ ಅವ್ರೇನು ಪಡಿಬೇಕಾದ್ದಿಲ್ಲ, ಸ್ವಾರ್ಥವೇ ಇಲ್ಲ. ಆದ್ರೂ ಹೇಳ್ತಾರೆ ಅಂದ್ರೆ ಸತ್ಯವಾದನ್ನು ಹೇಳ್ತಾರೆ ಅಂತ ಅರ್ಥ. ಏನೋ ಆಸೆ ಇದ್ದವರು ಬಂದು ಹೇಳ್ತಾರೆ, ಅದು ಸತ್ಯ ಆಗ್ಬೇಕಾಗಿಲ್ಲ. ತಮ್ಮ ಆಸೆ ಪೂರೈಸಿಕೊಳ್ಳಿಕ್ಕೋಸ್ಕರ ಏನೇನೋ ಹೇಳ್ತಾರೆ. ನಾರದರು ಅವರು ಪರಮಹಂಸರು, ಅವರಿಗೇನು ಆಸೆ ಇಲ್ಲ. ಅವರು ನಿನ್ನ ಮಹಿಮೆಯನ್ನ ಕೊಂಡಾಡ್ತಾರೆ ಅಂದಮೇಲೆ ನಿನ್ನ ಮಹಿಮೆ ಸತ್ಯ ಅಂತ ಅರ್ಥ. ಬರೀ ಅವರು ಮಹಿಮೆ ಕೊಂಡಾಡಿದ್ದು ಮಾತ್ರ ಅಲ್ಲ, ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ ಅಂದಮೇಲೆ ಸತ್ಯ ಅಂತಲೇ ಆಗ್ಬೇಕು. ಯಾಕೆ ಬರೆಯುವಾಗ ಸತ್ಯವನ್ನೇ ಬರಿಬೇಕಾಗ್ತದೆ, ಆಚಂದ್ರ ಅದಕ್ಕೆ ಉಳಿತದದು. ಹೇಳುವಾಗ ಏನ್ ಬೇಕಾದ್ರೆ ಹೇಳ್ತಾರೆ, ಅದಕ್ಕೆ ಹೇಳೋದುಂಟು, ಸಹಸ್ರಂ ವದ ಏಕಂ ಮಾಲಿಕ ಅಂತ. 1000 ಮಾತಾಡು, ಗಾಳಿಗೆ ಹಾರಿ ಹೋಗ್ತದೆ. ಬರೆದಿಡಬೇಕಾದ್ರೆ ಎಚ್ಚರಿಕೆಯಿಂದ ಬರೀ. ಅವರೆಲ್ಲರೂ ಕೂಡ ಬರೆದಿಟ್ಟಿದ್ದಾರೆ ನಿನ್ನ ಮಹಿಮೆಯನ್ನ. ನಿಸ್ವಾರ್ಥಿಗಳು ಅಂದಮೇಲೆ ಸತ್ಯ ಅಂತ ಅರ್ಥ ತಾನೆ, ಸುಳ್ಳು ಮಹಿಮೆ ಅಲ್ಲ. ಮತ್ತು ವ್ಯಾಸರು ಹೇಳಿದ್ದಾರೆ ಅಂದ್ರೆ ಅದು ಸತ್ಯನೇ. ಯಾಕೆ ವ್ಯಾಸರು
ಅರ್ಜುನ ಹೇಳ್ತಾನೆ, ವೇದವ್ಯಾಸ ದೇವರು ನಮ್ಮ ತಂದೆ ಪಾಂಡುರಾಜನಿಗೆ ತಂದೆ. ಅವರು ಅರ್ಜುನನ ತಂದೆ ಪಾಂಡುರಾಜನ ತಂದೆ ವ್ಯಾಸರು. ವ್ಯಾಸರು ನಂಗೆ ಹೇಳಿದ್ದಾರೆ ಅಂತ ಅರ್ಜುನ ಹೇಳಿದ್ರೆ ಅಜ್ಜ ಹೇಳಿದ ಹಾಗಾಯ್ತು, ಅಜ್ಜ ಮೊಮ್ಮಗನಿಗೆ ಹೇಳಿದಂತಾಯ್ತು. ಅಜ್ಜ ಮೊಮ್ಮಗನಿಗೆ ಎಲ್ಲಿಯಾದ್ರೂ ಸುಳ್ಳು ಹೇಳ್ತಾನ? ಮೊಮ್ಮಗನ್ ಕೂಡಿಸ್ಕೊಂಡು ತಪ್ಪು ಹೇಳಿ ಸುಳ್ಳು ಹೇಳೋದು ಅಂತ ಉಂಟೆ ಇಲ್ಲಾದ್ರೂ ಲೋಕದಲ್ಲಿ? ಮತ್ತು ನೀನು ಒಪ್ಕೊಂಡು ಹೇಳ್ತಾ ಇದ್ದಿ. ಆದ್ರಿಂದ ಇವೆಲ್ಲವೂ ಕೂಡ ಸತ್ಯನೇ, ಸಂಶಯ ಪಡುವ ಅಗತ್ಯವೇ ಇಲ್ಲ ನಿನ್ನ ಮಹಿಮೆ ವಿಷಯದಲ್ಲಿ. ನೀನು ಪುರುಷೋತ್ತಮ, ಜಗತ್ ಸೃಷ್ಟಿಕರ್ತ, ಒಡೆಯ, ದೇವತೆಗಳಿಗೂ ದೇವತೆ, ಜಗತ್ಪತಿಯಾಗಿದ್ದಿ ಅಂತ ಎಷ್ಟೆಲ್ಲ ಹೊಗಳಿ ಆಮೇಲೆ ಕೇಳ್ತಾನೆ ಅರ್ಜುನ, ನಿನ್ನ ವಿಭೂತಿ ರೂಪಗಳನ್ನ ನಾನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ಯಾವ್ಯಾವ ವಿಭೂತಿ ರೂಪದಿಂದ ನೀನು ಲೋಕದಲ್ಲಿ ವ್ಯಾಪಿಸಿದ್ದೀಯಾ? ಒಂದು ರೂಪದಿಂದ ಸರ್ವತ್ರ ಇರ್ತಾನೆ, ಆದ್ರೂ ವಿಶೇಷ ವಿಭೂತಿ ಅಂದ್ರೆ ವಿಶೇಷವಾದ ಸನ್ನಿಧಾನ ಯಾವ್ಯಾವ ಗುಂಪಿನಲ್ಲಿ ಯಾವ ಪದಾರ್ಥದಲ್ಲಿ ಇದೆ. ಬೇಕಾದಷ್ಟು ಗುಂಪುಗಳಿದೆ. ಮರಗಳ ಗುಂಪು, ಮರಗಳು ಅಂತ ಒಂದು ಜಾತಿ, ಪರ್ವತಗಳು, ಕಲ್ಲುಗಳು, ನೀರುಗಳು, ನದಿಗಳು, ಸಮುದ್ರಗಳು, ಮಾನವರು, ದೈತ್ಯರು, ದಾನವರು, ದೇವತೆಗಳು. ಅವರಲ್ಲಿ ಅವರ ಪೈಕಿ ಯಾರಲ್ಲಿ ನಿನ್ನ ವಿಭೂತಿ, ಯಾವ ವಸ್ತುವಿನಲ್ಲಿ ನಿನ್ನ ವಿಶೇಷ ಸನ್ನಿಧಾನ, ಅದನ್ನು ತಿಳ್ಕೊಳ್ಬೇಕು ಅಂತ ಆಸೆ. ನಿನ್ನ ಉಪದೇಶ ಇಲ್ಲದಿದ್ರೆ ನಮಗದು ಗೊತ್ತೇ ಆಗುದಿಲ್ಲ. ಯಾವ ವಸ್ತುವಿನಲ್ಲಿ ನಿನ್ನ ವಿಭೂತಿ ರೂಪ ಇದೆ ಅಂತಲೇ ಗೊತ್ತಾಗುದಿಲ್ಲ. ಅದನ್ನು ವಿಸ್ತಾರವಾಗಿ ಹೇಳೋದು. ನಿನ್ನ ಉಪದೇಶ ಅಮೃತದಂತಹದ್ದು, ಅಮೃತವಾಣಿ. ಪದೇ ಪದೇ ಕೇಳಬೇಕು ಅಂತ ಅನಿಸ್ತದೆ, ಹೇಳು. ಆಗ ಹೇಳ್ತಾನೆ ಕೃಷ್ಣ. ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ವಿಭೂತಿ ರೂಪಗಳನ್ನ, ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ. ವಿಭೂತಿ ಅಂದ್ರೆ ಏನು? ಒಂದು ಗುಂಪಿನಲ್ಲಿ ಒಂದು ವಸ್ತು ಎದ್ದು ಕಾಣ್ತದೆ, ಅದಕ್ಕೊಂದು ಮಹತ್ವ ಇರ್ತದೆ. ಅಲ್ಲಿ ಪರಮಾತ್ಮನ ವಿಶೇಷ ಭೂತಿ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಬೇಕು. ಆ ಉತ್ಕರ್ಷ ಬರಲಿಕ್ಕೆ ಕಾರಣವಾದ ಒಂದು ಸನ್ನಿಧಾನ, ಅದಕ್ಕೆ ವಿಭೂತಿ ಅಂತ ಕರೀತಾರೆ. ಕೆಲವು ವಸ್ತುಗಳಿಗೆ ರಕ್ಷಕನಾಗಿದ್ದಾನೆ, ಕೆಲವು ವಸ್ತುಗಳಿಗೆ ನಾಶಕನಾಗಿದ್ದಾನೆ. ಅದೆಲ್ಲ ಹೇಳ್ತೇನೆ ಕೇಳು. ಆದಿತ್ಯರು ಅಂತ ಒಂದು ಗುಂಪಿದೆ ದೇವತೆಗಳಲ್ಲಿ. ದ್ವಾದಶ ಆದಿತ್ಯರು ಅಂತ 12 ಮಂದಿ ಆದಿತ್ಯರಿದ್ದಾರೆ, ಆದಿತ್ಯ ಮಕ್ಕಳು. ಅವರ ಪೈಕಿ ವಿಷ್ಣು, ದ್ವಾದಶ ಆದಿತ್ಯರ ಪೈಕಿ ವಿಷ್ಣು ಅಂತ ಒಬ್ಬ ಇದ್ದಾನೆ. ಅವನಲ್ಲಿ ನನ್ನ ವಿಭೂತಿ ಅಲ್ಲ, ನಾನೇ ಆ ವಿಷ್ಣು. ಆದ್ರಿಂದ ದ್ವಾದಶ ಆದಿತ್ಯರಲ್ಲಿ ವಿಷ್ಣುವಿಗೆ ಪ್ರಾಧಾನ್ಯ. ಜ್ಯೋತಿ ರೂಪ ವಸ್ತುಗಳಲ್ಲಿ, ಬೆಳಕು ಕೊಡುವ ವಸ್ತುಗಳಲ್ಲಿ ಬೆಂಕಿ, ಚಂದ್ರ, ಸೂರ್ಯ, ನಕ್ಷತ್ರ ಬೇಕಾದಷ್ಟಿದೆ. ಮಣಿಗಳು, ವಜ್ರ, ಇವೆಲ್ಲ ಬೆಳಕು ಕೊಡುವಂತಹದ್ದು. ಅಂಥ ಜ್ಯೋತಿ ರೂಪ ವಸ್ತುಗಳಲ್ಲಿ ಸೂರ್ಯನಲ್ಲಿ ನನ್ನ ವಿಭೂತಿ ಇದೆ. ಸೂರ್ಯನೇ ನಾನು ಅಂತ ಇಲ್ಲಿ ತಿಳ್ಕೊಳ್ಬಾರ್ದು. ಸೂರ್ಯನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ. ಆದ್ದರಿಂದ ಜ್ಯೋತಿಷ್ ಪದಾರ್ಥಗಳಲ್ಲಿ, ಜ್ಯೋತಿಷಗಳಲ್ಲಿ ಸೂರ್ಯ ಬಹಳ ಮಹತ್ವದವನು. ಅಷ್ಟು ಬೆಳಕು ಅಗ್ನಿಯಿಂದ ಬರೋದಿಲ್ಲ, ಚಂದ್ರನಿಂದ ಬರೋದಿಲ್ಲ, ಸೂರ್ಯನಿಂದಲೇ ಬರ್ತದೆ. ಪರಮಾತ್ಮನ ವಿಶೇಷ ಸನ್ನಿಧಾನ. ಆ ಸೂರ್ಯದಲ್ಲೇ, ಸೂರ್ಯ ಮಂಡಲದಲ್ಲೇ ಮಧ್ಯದಲ್ಲಿ ಪರಮಾತ್ಮ ನಾರಾಯಣ ಇರೋದು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ದಿಕ್ಕುಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ. ಸೂರ್ಯಮಂಡಲದ ಸುತ್ತಲೂ ಪೂರ್ವದಲ್ಲಿ ವಾಸುದೇವ, ದಕ್ಷಿಣದಲ್ಲಿ ಸಂಕರ್ಷಣ, ಪಶ್ಚಿಮದಲ್ಲಿ ಪ್ರದ್ಯುಮ್ನ, ಉತ್ತರದಲ್ಲಿ ಅನಿರುದ್ಧ, ಮಧ್ಯದಲ್ಲಿ ನಾರಾಯಣ. ಅದನ್ನೇ ಗಾಯತ್ರಿ ಜಪ ಮಾಡುವಾಗ ಹೇಳೋದು. ಧ್ಯೇಯ ಸದಾ ಸವಿತರ ಮಂಡಲ ಮಧ್ಯವರ್ತಿ ನಾರಾಯಣ. 4 ವೇದಗಳಿದೆ ಸೂರ್ಯಮಂಡಲದ ಸುತ್ತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಧ್ಯದಲ್ಲಿ ಇತಿಹಾಸ ಪುರಾಣಾದಿಗಳಿದೆ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಸೂರ್ಯನಲ್ಲಿ ಪರಮಾತ್ಮನ ವಿಭೂತಿ ಇದೆ. ಆದ್ರಿಂದಲೇನೆ ಸೂರ್ಯನ ಕಿರಣ ಬಿದ್ರೆ ನೀರು ಸ್ವಚ್ಛ, ಭೂಮಿಯಲ್ಲಿ ಕೆಸರೆಲ್ಲ ಒಣಗಿ ಸ್ವಚ್ಛ ಆಗ್ತದೆ. ಇಡೀ ದೇಶವನ್ನ ಸ್ವಚ್ಛವಾಗಿ ಇಡುವವನು ಸೂರ್ಯ. ಆರೋಗ್ಯ ಕೊಡೋದು ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. 10 ಡಾಕ್ಟರ್ಗಳು ಮಾಡುವ ಕೆಲಸ ಒಂದು ಅಗ್ನಿ ಮಾಡ್ತದಂತೆ. 10 ಅಗ್ನಿ ಮಾಡುವ ಕೆಲಸ ಒಬ್ಬ ಸೂರ್ಯ ಮಾಡ್ತಾನಂತೆ. ಸೂರ್ಯನ ಕಿರಣದಲ್ಲಿ ಅಂಥ ಔಷಧದ ಶಕ್ತಿ ಇದೆ ಅವನ ಕಿರಣದಲ್ಲಿ. ಇದೆಲ್ಲ ಪರಮಾತ್ಮನ ವಿಭೂತಿ ರೂಪದಿಂದ.
49 ಮಂದಿ ಮರುದೇವತೆಗಳ ಪೈಕಿ ಮರೀಚಿ ಅಂತ ಒಬ್ಬ, ಅವನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಮರೀಚಿರ್ ಮರುತಾಮಸ್ಮಿ, 49 ಒಂದು ಗುಂಪದು ದೇವತೆಗಳಲ್ಲಿ, ಅಲ್ಲಿ ಮರೀಚಿಯಲ್ಲಿ ಪರಮಾತ್ಮನ ವಿಭೂತಿ. ನಕ್ಷತ್ರಗಳು, ಆಕಾಶದಲ್ಲಿ ನೋಡಿದಾಗ ಕೋಟಿಗಟ್ಟಲೆ ನಕ್ಷತ್ರ, ಆ ನಕ್ಷತ್ರಗಳ ಮಧ್ಯದಲ್ಲಿ ಎದ್ದು ಕಾಣುವವನು ಚಂದ್ರ. ಚಂದ್ರ ನಕ್ಷತ್ರ ಅಲ್ಲ, ನಕ್ಷತ್ರಗಳ ಮಧ್ಯದಲ್ಲಿ ವಿಜಾತೀಯನಾಗಿರ್ತಾನೆ. ನಕ್ಷತ್ರದ ಜಾತಿ ಅಲ್ಲ ಚಂದ್ರ, ವಿಜಾತೀಯ. ಆದ್ರೆ ನಕ್ಷತ್ರಗಳ ಮಧ್ಯದಲ್ಲಿ ಎದ್ದು ಕಾಣಿಸ್ತಾನೆ. ಪರಮಾತ್ಮನ ವಿಭೂತಿ ಇದೆ ಚಂದ್ರನಲ್ಲಿ. ಚಂದ್ರನ ಕಿರಣವೂ ಬೇಕು ಸಸ್ಯಗಳಿಗೆ. ರಾತ್ರಿ ಹೊತ್ತು ಚಂದ್ರನ ಕಿರಣ ಸಸ್ಯದ ಮೇಲೆ ಬಿದ್ದರೆ ಅದರಿಂದ ಸಸ್ಯ ಅಭಿವೃದ್ಧಿ ಆಗ್ತದೆ. ತಂಪು ಕೊಡುವವನು ಚಂದ್ರ, ಮನೋನಿಯಾಮಕ ಚಂದ್ರ. ಮನಸ್ಸಿನಲ್ಲಿದ್ದು ಮನಸ್ಸಿಗೆ ಶಾಂತಿ, ಅಂತಸ್ತಾಪ, ಒಳಗಿನ ತಾಪ ಪರಿಹಾರ ಮಾಡೋದು ಚಂದ್ರ. ಪರಮಾತ್ಮನ ವಿಭೂತಿ ಇದೆ ಅವನಲ್ಲಿ. ಆದ್ದರಿಂದ ಅನೇಕ ಭಗವದ್ ರೂಪಗಳು ಚಂದ್ರಮಂಡಲದಲ್ಲೇ ನೆಲೆಸಿರೋದು. ದತ್ತಾತ್ರೇಯ, ಧನ್ವಂತರಿ, ಹಯಗ್ರೀವ ಎಲ್ಲ ಚಂದ್ರಮಂಡಲದಲ್ಲೇ. ಸೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತಾರೆ. ಎಲ್ಲ ಚಂದ್ರಮಂಡಲದಲ್ಲಿ ಅನೇಕ ಭಗವದ್ ರೂಪಗಳ ಸನ್ನಿಧಾನ. ಭಗವದ್ ರೂಪಗಳಲ್ಲಿ ನೆಲೆಸಿದ್ದಾವೆ, ವಿಭೂತಿ ಇದೆ. ವೇದಗಳ ಪೈಕಿ 4 ವೇದಗಳ ಗುಂಪಿದೆ. ವೇದಗಳ ಪೈಕಿ ಸಾಮವೇದದಲ್ಲಿ ಪರಮಾತ್ಮನ ವಿಭೂತಿ. ಯಾಕೆ? ಗಾನ ರೂಪ, ಹಾಡು, ಗಾನಪ್ರಿಯ ಪರಮಾತ್ಮ. ಎಲ್ಲರೂ ಗಾನಕ್ಕೆ ಮಾರು ಹೋಗ್ತಾರೆ. ಸಾಮವೇದ ಗಾನ ರೂಪ, ಆದ್ರಿಂದ ಭಗವಂತನ ಸನ್ನಿಧಾನ ವಿಭೂತಿ ರೂಪ ಇದೆ. ದೇವತೆಗಳಲ್ಲಿ ದೇವರಾಜ ಅಂತ ಪ್ರಸಿದ್ಧನಾದವನು ಇಂದ್ರ. ಅವನು ರಾಜನಾದ, ದೇವತೆಗಳಿಗೆ ರಾಜನಾದ. ಯಾಕೆ? ಪರಮಾತ್ಮನ ವಿಭೂತಿ ಇದೆ. ಅವನು ಮನಸ್ಸಿಗೆ ಅಭಿಮಾನಿ, ಮನೋನಿಯಾಮಕ, ದಿಕ್ಪಾಲಕ. ಇಂದ್ರ ದಿಕ್ಪಾಲಕ. ಋಗ್ವೇದದಲ್ಲಿ ವಿಶೇಷವಾಗಿ ಇಂದ್ರ ಕೊಂಡಾಡಲ್ಪಟ್ಟಿದ್ದಾನೆ. ಹೆಚ್ಚಿನ ಮಂತ್ರ ಋಗ್ವೇದದಲ್ಲಿ ಇಂದ್ರನನ್ನೇ ಹೇಳೋದು. ಅಂದ್ರೆ ಇಂದ್ರಾಂತರ್ಯಾಮಿ ಪರಮಾತ್ಮನನ್ನ. ಇಂದ್ರಿಯಗಳದ್ದೊಂದು ಗುಂಪು. ನಮ್ಮ ದೇಹದಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕರಿ, ಕಾಲು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವುಗಳ ಮಧ್ಯದಲ್ಲಿ ಮನಸ್ಸು, ಅದರಲ್ಲಿ ಪರಮಾತ್ಮನ ವಿಭೂತಿ. ಯಾಕೆಂದ್ರೆ ಮನಸ್ಸೇ ಮುಖ್ಯ. ಇಂದ್ರಿಯ ಜಯಕ್ಕೆ ಮನಸ್ಸು ಜಯ ಮುಖ್ಯ. ಮೊದಲು ಮನಸ್ಸನ್ನೇ ಗೆಲ್ಲಬೇಕು, ಆಮೇಲೆ ಇಂದ್ರಿಯ ಗೆಲ್ಲೋದು ಸುಲಭ.